ಮಾನಿಟರನ್ನು ಕನೆಕ್ಟ್ ಮಾಡ್ಬೋದು. ಅದರಿಂದ ಫಸ್ಟ್ ಇರುವಂಥದ್ದು ಇವು ಇಷ್ಟು ಮಾತ್ರ. ಸೊ ಇದರಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, 2 ಕೇಬಲ್ಗಳನ್ನು ತೊಗೋತೀವಿ. 2 ಪವರ್ ಕೇಬಲ್ ಇರುತ್ತೆ. ಯಾಕೆ 2 ಪವರ್ ಕೇಬಲ್ ಅಂದರೆ, ಒಂದು ಸಿ ಪಿ ಯುಗೆ ಪವರನ್ನು ಸಪ್ಲೈ ಮಾಡಿದರೆ ಇನ್ನೊಂದು ಮಾನಿಟರ್ಗೆ ಪವರನ್ನು ಸಪ್ಲೈ ಮಾಡುತ್ತೆ. ಅವೆರಡು ಇದ್ರ ಮೂಲಕ ನಾವು ಪವರ್ ಕೇಬಲ್ ಮೂಲಕ ಪವರ್ ಸಪ್ಲೈ ಮಾಡ್ತೀವಿ. ಹಾಗೆ ನಮಗೆ ಒಂದು ವಿಜಯ ಕೇಬಲ್ ಅಥವಾ ಮಾನಿಟರ್ ಕೇಬಲ್ ಇರುತ್ತೆ, ಅದು ಬ್ಲೂ ಕಲರಲ್ಲಿ ಇರುತ್ತೆ. ಸೊ ಅದನ್ನು ನಾವು ಮಾನಿಟರಿಂದ ಒಂದು ಸಿ ಪಿ ಯುಗೆ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟು ನಾವು ಕೀಬೋರ್ಡ್ ಮತ್ತು ಮೌಸನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊತೀವಿ. ಸೊ ಹಾಗಾದರೆ ನಮ್ಮ ಸಿಸ್ಟಮಿಗೆ ಕರೆಂಟನ್ನು, ವಿದ್ಯುತ್ತನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟೇ ವಿದ್ಯುತ್ತನ್ನು ಪಾಸ್ ಮಾಡಬೇಕಿರುತ್ತೆ ಅಲ್ವಾ. ಸೊ ಕರೆಂಟು ಒಂದು ಸತಿ ಸಿಂಗಲ್ ವೋಲ್ಟೇಜ್ ಬರುತ್ತೆ, ಜಾಸ್ತಿ ಬರುತ್ತೆ, ಈ ಥರ ಬಂದಾಗ ಸಿಸ್ಟಮಿಗೆ ಎಷ್ಟು ಬೇಕು ಕರೆಂಟು ಅಷ್ಟನ್ನೇ ಪಾಸ್ ಮಾಡಬೇಕು. ಅದಕ್ಕೆ SMP-S ಅನ್ನು ಯೂಸ್ ಮಾಡ್ತೀವಿ. ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ಕರಿತೀವಿ. SMP-S ಅನ್ನು ಯೂಸ್ ಮಾಡೋದ್ರ ಮೂಲಕ ನಾವು ಸಿಸ್ಟಮಿಗೆ ಪವರ್, ಅದಕ್ಕೆ ಬೇಕಾದಷ್ಟು ಪವರನ್ನು ಸಪ್ಲೈ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಸಿ ಪಿ ಯು ಅಲ್ಲಿ ಕಾಣಕ್ಕೆ ಹೋದರೆ, ಮೊದಲು ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಪವರ್ ಬಟನ್ ಇರುತ್ತೆ, ಸಿಸ್ಟಮಿನ ಆನ್ ಮಾಡಲಿಕ್ಕೆ ಪವರ್ ಬಟನ್ ಇರುತ್ತೆ. ಅದಾದಮೇಲೆ 2 USB ಪೋರ್ಟ್ ಇರುತ್ತೆ ಫ್ರಂಟಲ್ಲಿ. 2 USB ಪೋರ್ಟಲ್ಲಿ ನಾವು ಪೆನ್ ಡ್ರೈವನ್ನು ಅಥವಾ ಮೊಬೈಲ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಲ್ಲೇ ಕೆಳಗಡೆ ಸ್ಪೀಕರ್ ಕನೆಕ್ಷನ್ ಬರುತ್ತೆ. ಬ್ಯಾಕ್ ಸೈಡಿಗೆ ಹೋದರೆ ಪವರ್ ಕೇಬಲ್ ಕನೆಕ್ಷನ್ ಇರುತ್ತೆ, ವಿಜಯ ಕೇಬಲ್ ಕನೆಕ್ಟರ್ ಇರುತ್ತೆ, ಅದಾದಮೇಲೆ ಲ್ಯಾನ್ ಕನೆಕ್ಷನ್ ಇರುತ್ತೆ, ಆಮೇಲೆ HDMI ಕೇಬಲ್ ಕನೆಕ್ಷನ್ ಕೂಡ ಇರುತ್ತೆ, HDMI ಕೇಬಲ್ ಕನೆಕ್ಷನ್ ಇರುತ್ತೆ, ಆಮೇಲೆ ನಿಮಗೆ ಲ್ಯಾನ್ ಕನೆಕ್ಷನ್ ಇರುತ್ತೆ, 4 USB ಪೋರ್ಟ್ ಇರುತ್ತೆ, ಅದಾದಮೇಲೆ ಸ್ಪೀಕರ್ ಕನೆಕ್ಷನ್ ಮಾಡಲಿಕ್ಕೆ ಒಂದು ಬಟನ್ಸ್ಗಳು ಇರ್ತವೆ. ಇದಿಷ್ಟು ಕೂಡ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಕ್ಲಾಸ್.